ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಏಜೋಸ್ಪರ್ಮಿಯಾ ಅಥವಾ ಜೀರೋಸ್ಪರ್ಮ್ ಈ ವಿಷಯದ ಬಗ್ಗೆ ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ತುಂಬ ವೈರಲ್ ಆಯಿತು. ಸೊ ಸಾಕಷ್ಟು ಜನರಿಗೆ ಸಾಕಷ್ಟು ಕಲ್ಪನೆಗಳಿದೆ, ಕ್ವಶನ್ಸ್ಗಳಿದೆ. ಅದರಲ್ಲಿ 8 ಕ್ವಶನ್ಸು ಮತ್ತು ಅದರ ಬಗ್ಗೆ ಮಿತ್ಸ್, ಫ್ಯಾಕ್ಟ್ ಏನಿದೆ, ಮಿತ್ಸ್ ಏನಿದೆ, ಅಂದರೆ ಅದರಲ್ಲಿ ರೈಟ್ ಏನಿದೆ, ರಾಂಗ್ ಏನಿದೆ ಅಥವಾ ತಪ್ಪು ಕಲ್ಪನೆಗಳೇನಿದೆ, ಇದರ ಬಗ್ಗೆ ಮಾತಾಡ್ತೀನಿ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಏಜೋಸ್ಪರ್ಮಿಯಾ ಅಂದರೆ ಜೀರೋಸ್ಪರ್ಮ್ ಇದ್ದರೆ ದೇರ್ ಈಸ್ ನೋ ಚಾನ್ಸ್ ಆಫ್ ಪ್ರೆಗ್ನೆನ್ಸಿ, ಅಥವಾ ನಿಮ್ಮ ಹತ್ರ ಜೀರೋಸ್ಪರ್ಮ್ ಇದ್ದರೆ ಇದರಿಂದ ಗರ್ಭಧಾರಣೆ ಆಗೋದೇ ಇಲ್ಲ ಅಥವಾ ಇದಕ್ಕೆ ಇಂಪ್ರೂವ್ ಮಾಡೋಕ್ಕೆ ಆಗಲ್ಲ ಅಂತ ತುಂಬ ಜನ ಕ್ವಶನ್ ಇದೆ. ಸರ್ ಹೇಳ್ತೀನಿ, ಅಜೋಸ್ಪರ್ಮಿಯಾಗೆ 3 ಮಂತ್ಸ್ನಲ್ಲಿ ರಿವರ್ಸ್ ಮಾಡಬಹುದು ಅಥವಾ 3 ತಿಂಗಳ ಒಳಗಡೆ ನಿಮ್ಮ ರಿಪೋರ್ಟ್ಸ್ನ ನಾರ್ಮಲ್ ಮಾಡಬಹುದು. ಎಷ್ಟೋ ಪೇಷಂಟ್ನಲ್ಲಿ ನಾನೇ ಮಾಡಿದ್ದೀನಿ. 3 ಮಂತ್ಸ್ ಬಿಫೋರು ಅಜೋಸ್ಪರ್ಮಿಯಾ, ಆಮೇಲೆ 3 ಮಂತ್ಸ್ ಆದಮೇಲೆ ನಾರ್ಮಲ್ ಸ್ಪರ್ಮ್. ಸೊ ಫಸ್ಟ್ ಕ್ವಶನ್, ಇದು ಡೆಫಿನೆಟ್ಲಿ ಟ್ರೀಟೇಬಲ್, ಅದನ್ನು ವಿತ್ ಮೆಡಿಸಿನ್. ಸೆಕೆಂಡ್ ಕ್ವಶನ್, ಇಟ್ ಈಸ್ ಪರ್ಮನೆಂಟಾ ಅಂತ. ಡೆಫಿನೆಟ್ಲಿ ಪರ್ಮನೆಂಟ್ ಇಲ್ಲ. ಇದು ಕಂಡೀಷನ್ ನೋಡಬೇಕಾಗುತ್ತೆ, ಯಾವ ಕಂಡೀಷನ್ದಿಂದ ಆಗ್ತಾಯಿದೆ ಅಜೋಸ್ಪರ್ಮಿಯಾ. ಒಂದು ಸ್ಪರ್ಮ್ ಉತ್ಪತ್ತಿನೇ ಇಲ್ವಾ, ಅಥವಾ ಉತ್ಪತ್ತಿ ಇದೆ, ಬರಬೇಕಂದ್ರೆ ಆ ಚಾನಲ್ನಲ್ಲಿ, ಆ ಟ್ಯೂಬ್ಸ್ನಲ್ಲಿ ಏನಾದರೂ ಬ್ಲಾಕೇಜ್ ಇದೆಯಾ, ಅಥವಾ ರೆಟ್ರೋಗ್ರೇಡ್ ಏನಾದರೂ ಆಗ್ತಾಯಿದೆ ಅಂದರೆ ಕೆಳಗಡೆ ಯೂರಿನ್ ಪೈಪ್ದಿಂದ ಮೂತ್ರ ಮಾರ್ಗದಿಂದ ಹೊರಗಡೆ ಬರೋಂದ್ಬಿಟ್ಟು ಹಿಂಭಾಗ ಬ್ಲ್ಯಾಡರ್ಗೆ ಏನಾದರೂ ಹೋಗ್ತಾ ಇದೆಯಾ, ಅದರದ್ದು ಕಾಸ್ ನೋಡಿಬಿಟ್ಟು ಆ ಪ್ರಕಾರ ಚಿಕಿತ್ಸೆ ಮಾಡಬೇಕು. ಅಜೋಸ್ಪರ್ಮಿಯಾ ಇಸ್ ರೇರ್. ಇದು ರೇರ್ ಏನಿಲ್ಲ, 100ರಲ್ಲಿ ಒಬ್ಬರಿಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ತಾವು ಬಸ್ನಲ್ಲಿ ಏನಾದರೂ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ತಮ್ಮ ಪಕ್ಕದಲ್ಲಿ ಯಾರು ಕೂತಿದಾರಲ್ಲ ಅಜೋಗೂ ಇರ್ಬೋದು, ಅವರಿಗೂ ಇರ್ಬೋದು. ಸೊ ಇದು ತುಂಬಾ ಲೋನ್ಲಿ ಫೀಲ್ ಮಾಡೋ ಥರ, ಯಾಕೆ ನನಗೆ ದೇವರು ಈ ಥರ ದೊಡ್ಡ ಕಾಯಿಲೆ ಕೊದ್ಬಿಟ್ರು, ಇಷ್ಟು ಸೃಷ್ಟಿನಲ್ಲಿ ಇಷ್ಟು ಜನ ಇದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ, ನನಗೆ ಯಾಕೆ ಇದು ಬಂತ ಆ ಥರ ಮುಜುಗರ ಪಡೋದು ಬೇಡ. 100ರಲ್ಲಿ ಒಬ್ರಿಗೆ ಇದು ಇರುತ್ತೆ. ಆಮೇಲೆ ಮತ್ತೊಂದು ಏನು ಕ್ವಶನ್ ಅಂದರೆ, ಇದು ಪೂರ್ ಲೈಫ್ ಸ್ಟೈಲ್ದಿಂದ ಏನಾದರೂ ಇದಕ್ಕೆ ಎಫೆಕ್ಟ್ ಆಗುತ್ತಾ. ಸರ್ ನಾನು ಅಷ್ಟು ಫೈನಾನ್ಷಿಯಲಿ ಅಫೋರ್ಡೆಬಲ್ ಇಲ್ಲ, ತುಂಬ ಲೋ ಲೆವೆಲ್ ಲೈಫ್ ತುಂಬ ಒಂದು ಚಿಕ್ಕ ಮನೆಯಲ್ಲಿ ಇರ್ತೀವಿ, ಹೈಜೀನ್ ಅಷ್ಟು ಕರೆಕ್ಟಾಗಿ ಇಲ್ಲ, ಅದರದಿಂದ ಏನಾದರೂ ಎಫೆಕ್ಟ್ ಆಗುತ್ತೆ. ಪೂರ್ ಹೈಜೀನ್ದಿಂದ ಇದರ ಎಫೆಕ್ಟ್ ಏನು ಆಗಲ್ಲ. ಬಟ್ ಮೇನ್ಲಿ ಏನೆಂದರೆ, ಸಮ್ ಟೈಮ್ ಏನಾಗುತ್ತೆ, ಸ್ವಲ್ಪ ಪ್ರೈವೇಟ್ ಪಾರ್ಟ್ದು ಕ್ಲೀನಿಂಗ್ನಲ್ಲಿ ಏನಾದರೂ ನೀವು ಕಡಿಮೆ ಇದು ಇದ್ರೆ ಸಮ್ ಟೈಮ್ ಏನಾಗುತ್ತೆ, ಇನ್ಫೆಕ್ಷನ್ ಏನಾದರೂ ಆಗಿಬಿಟ್ಟು ಆ ಇನ್ಫೆಕ್ಷನ್ ಟೆಸ್ಟಿಕಲ್ಸ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂಡ ಸ್ಪ್ರೆಡ್ ಆಗಿಬಿಟ್ರೆ ಸಮ್ ಟೈಮ್ ದೇರ್ ಈಸ್ ಎ ಪಾಸಿಬಿಲಿಟಿ. ಬಟ್ 100% ಪೂರ್ ಲೈಫ್ ಸ್ಟೈಲ್ದಿಂದನೇ ಅಜೋಸ್ಪರ್ಮಿಯಾ ಆಗಲ್ಲ. ಆಮೇಲೆ ಅಜೋಸ್ಪರ್ಮಿಯಾದೇ ಏನೇನು ಕಂಡೀಷನ್ ಇದೆ, ಏನೇನು ಕಂಡೀಷನ್ ಅಂದರೆ, ಒಂದು ಆಬ್ಸ್ಟ್ರಕ್ಟಿವ್ ಮತ್ತೊಂದು ನಾನ್ ಆಬ್ಸ್ಟ್ರಕ್ಟಿವ್. ಆಬ್ಸ್ಟ್ರಕ್ಟಿವ್ ಅಂದರೆ ವೀರ್ಯ ಉತ್ಪತ್ತಿ ಆಗ್ತಾ ಇದೆ, ಬಟ್ ವೀರ್ಯ ಹೊರಗಡೆವರೆಗೆ ಬರ್ತಾ ಇಲ್ಲ ಆಬ್ಸ್ಟ್ರಕ್ಟಿವ್ನಲ್ಲಿ. ನಾನ್ ಆಬ್ಸ್ಟ್ರಕ್ಟಿವ್ನಲ್ಲಿ ವೀರ್ಯದ ಉತ್ಪತ್ತಿನೇ ಇಲ್ಲ, ಬಿಕಾಸ್ ಬೈ ಬರ್ತ್ ಒಂದು ಟೆಸ್ಟಿಕಲ್ಸ್ ಏನಿದೆಯಲ್ಲ ಸ್ಮಾಲ್ ಸೈಜ್ ಇದೆ. ಕ್ಲೀನ್ ಫಿಲ್ಟರ್ ಸಿಂಡ್ರೋಮ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಜೆನೆಟಿಕ್ ಡಿಸಾರ್ಡರ್ಸ್ನಲ್ಲಿ ಏನಾಗುತ್ತೆ, ಇದರದಿಂದ ಸ್ವಲ್ಪ ಏನಾಗುತ್ತೆ, ಬೈ ಬರ್ತ್ ಅವ್ರ ಟೆಸ್ಟಿಕಲ್ ಚಿಕ್ಕಿದ್ದಿರುತ್ತೆ, ಅದರದಿಂದ ಅಥವಾ ತುಂಬ ಸಣ್ಣಾಗಿದ್ದಾಗ ಇಲ್ಲಿ ಮಮ್ಸ್ ಬಂದಿದ್ದಿರುತ್ತೆ, ಆ ಮಮ್ಸ್ ಇನ್ಫೆಕ್ಷನ್ದಿಂದ ಕೂಡ ಒಂದೊಂದು ಸತಿ ಏನಾಗುತ್ತೆ, ನಿಮ್ಮ ಟೆಸ್ಟಿಕಲ್ಸ್ನಲ್ಲಿ ಅದರ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿಬಿಟ್ಟು ಅದರದಿಂದ ಕೂಡ ಅಜೋಸ್ಪರ್ಮಿಯಾದ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಆಮೇಲೆ ಅಜೋಸ್ಪರ್ಮಿಯಾ ಒಂದು ಹುಡುಗನಿಗೆ ಇದೆ ಅಥವಾ ಒಂದು ಪರ್ಸನ್ಗೆ ಇದೆ, ಅವ್ನು ಮದುವೆ ಆಗಿದೆ, ಆ ಒಂದು ರೀಸನ್ಗೇ ಮಕ್ಕಳಾಗ್ತಾ ಇಲ್ಲ ಅಂತ ಬರೀ ಪುರುಷರಿಗೇನೋ ಬ್ಲೇಮ್ ಮಾಡೋದು ತಪ್ಪಿದೆ. ಯಾಕಂದರೆ ಪುರುಷರಿಗೆ ಅಜೋಸ್ಪರ್ಮಿಯಾ ಇದೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಅದರ ಜೊತೆಗೇನು ವೈಫ್ ಕೂಡ ಸ್ಕ್ರೀನಿಂಗ್ ಆಗಬೇಕು. ಯಾಕೆ ಆಗಬೇಕಂದ್ರೆ, ಇವನ್ ಪ್ರಾಬ್ಲಮ್ ಇದೆ ಇವನಿಗೆ ಅಡ್ರೆಸ್ ಮಾಡುವಾಗ ವೆರಿ ಸೇಮ್ ಟೈಮ್ ವೈಫ್ ಕೂಡ PCOD ಏನಾದರೂ ಸಮಸ್ಯೆ ಇದೆ ಏನೋ, ಅವ್ರಿಗೆ ಓವ್ಯುಲೇಷನ್ ಕರೆಕ್ಟಾಗಿ ಇದೆ ಏನೋ, ಅವ್ರ ಟ್ಯೂಬ್ಸ್ ಓಪನ್ ಇದೆ ಏನೋ, ಓವರಿನಲ್ಲಿ ಎಷ್ಟು ಎಗ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇದೆ ಅದು ಚೆನ್ನಾಗಿದೆ ಏನೋ, ಅವ್ರ AMH ಲೆವೆಲ್ ಹೇಗಿದೆ, ಎಲ್ಲ ರೀತಿಯಿಂದ ಅವ್ರದ್ದು ಚೆಕ್ ಮಾಡಬೇಕು. ಬರೀ ಪುರುಷರಲ್ಲಿ ಅಜೋಸ್ಪರ್ಮಿಯಾ ಇದೆ ಅಂತ ಆ ಒಂದು ರೀಸನ್ಗೇ ಬರೀ ಪುರುಷರಿಗೇ ಅಡ್ರೆಸ್ ಮಾಡ್ತಾ ಹೋಗಿ ಮಹಿಳೆಯರ ಪ್ರಾಬ್ಲಮ್ನ ನಾವು ಹಾಗೆ ಬಿಟ್ಬಿಟ್ರೆ
ಡಿಲೇ ಆಗಿಬಿಡುತ್ತೆ ಪ್ರೆಗ್ನೆನ್ಸಿಗೆ. ಇವನಿಗೆ ರೆಡಿ ಮಾಡ್ತಾ ಮಾಡ್ತಾ ವೆರಿ ಸೇಮ್ ಟೈಮ್ ಮಹಿಳೆಯರಿಗೂ ಏನು ಮಾಡಬೇಕು, ಏನಾದರೂ ಸಮಸ್ಯೆಗಳಿದ್ದರೆ ಅವರಿಗೂ ಸೇಮ್ ಟೈಮ್ ಟ್ರೀಟ್ಮೆಂಟ್ ಮಾಡಬೇಕು. ಅವಾಗ ಅಟ್ಲೀಸ್ಟ್ ವಿದಿನ್ ಸ್ಪ್ಯಾನ್ನಲ್ಲಿ ಈ ಫೀಮೇಲ್ನಲ್ಲಿ ಕ್ವಾಲಿಟಿ ಚೆನ್ನಾಗಾಗುತ್ತೆ, ಮೇಲ್ನಲ್ಲಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಾಗುತ್ತೆ. ಅವಾಗ ಗರ್ಭಧಾರಣೆಯಲ್ಲಿ ಹೆಲ್ಪ್ ಬೇಗ ಆಗುತ್ತೆ. ಆಮೇಲೆ ಮತ್ತೊಂದು ಕ್ವಶನ್ ಏನಂದರೆ, ತುಂಬ ಜನ ಏನು ಹೇಳ್ತಾರೆ ಅಂದರೆ ಅಜೂಸ್ಪರ್ಮಿಯಾ ಇದೆ ಅಂದರೆ ಏನು ಮಾಡಬೇಕಂದ್ರೆ IVF ಮಾಡಬೇಕಾ ಅಂತ. ಆ ಥರ ಏನಿಲ್ಲ. ವೆರಿ ರೇರ್ ಕಂಡೀಷನಲ್ಲಿ ಸ್ಪರ್ಮ್ ರಿಟ್ರೈವಲ್ ಅಂತ ಮಾಡ್ತಾರೆ. ಬೈ ಚಾನ್ಸ್ ಎಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತ ಹೇಳ್ಕೊ, ಹಾರ್ಮೋನ್ಗೆ ರಿಪ್ಲೇಸ್ಮೆಂಟ್ ಥೆರಪಿ ಕೊಟ್ಟರು, ಇಂಟರ್ನಲ್ ಮೆಡಿಸಿನ್ ಕೊಟ್ಟರು, ಎಲ್ಲ ಕೊಟ್ಟು ಸ್ಪರ್ಮ್ ಉತ್ಪತ್ತಿ ಆಗ್ತಾ ಇಲ್ಲಾಂದರೆ ಟೆಸ್ಟಿಕಲ್ಸ್ನಲ್ಲಿನೇ ಒಂದು ಇಂಜೆಕ್ಷನ್ ಹಾಕಿಬಿಟ್ಟು ಅಲ್ಲಿ ಉತ್ಪತ್ತಿ ಆಗಿದ್ದು ಒಂದು 4 ಅಥವಾ 5 ಸ್ಪರ್ಮ್ನ ಹೊರಗಡೆ ತೆಗೆದ್ಬಿಟ್ಟು ಆಮೇಲೆ ಅದರಿಂದ IVF ಸೆಂಟರ್ನಲ್ಲಿ ಟ್ರೈ ಮಾಡ್ತಾರೆ. ಬಟ್ ಅದೂ ಫಸ್ಟ್ ಟೈಮು, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಸಕ್ಸಸ್ ಆಗುತ್ತೆ ಅಂತ 100% ಇಲ್ಲ. ಸೊ ಆದಷ್ಟು ನೀವಿದೆಲ್ಲ ಅದಕ್ಕೆ ಬಲಿ ಹೋಗಲ್ದೇ ನೀವು ನೈಸರ್ಗಿಕವಾಗಿ ನ್ಯಾಚುರಲ್ಲಾಗಿ ರೆಡಿ ಮಾಡೋದು ಪ್ರಯತ್ನ ಮಾಡಿದ್ರೆ ಒಳ್ಳೆಯದು. ಸರ್ಟನ್ ಕಂಡೀಷನಲ್ಲಿ ಎಷ್ಟು ಮಾಡಿದ್ರು ರೆಡಿ ಆಗಲ್ಲ, ದೆನ್ ಅವಾಗ ಅದು ದಟ್ ಈಸ್ ದ ಓನ್ಲಿ ಆಪ್ಷನ್. ಆಮೇಲೆ ಅಜೂಸ್ಪರ್ಮಿಯಾ ಇಸ್ ಎ ಸೈನ್ ಆಫ್ ಮಸ್ಕ್ಯುಲಿನಿಟಿ. ಸೊ ಒಬ್ರಿಗೆ ಪರ್ಸನ್ಗೆ ವೀರ್ಯ ಇಲ್ಲ ಅಂತ ತಿಳ್ಕೊಳ್ಳಿ, ಬಟ್ ಆ ವೀರ್ಯ ಇಲ್ಲ ಅಂತ ಅವನು ಗಂಡಸ್ತನೇ ಇಲ್ಲ ಅಂತ ಅದು ತಪ್ಪು. ಇವನಿಗೆ ಉದ್ರೇಕ ಚೆನ್ನಾಗಿರುತ್ತೆ, ಸೆಕ್ಸ್ ಚೆನ್ನಾಗಿ ಮಾಡ್ಬೋದು, ಬಟ್ ಓನ್ಲಿ ಪ್ರಾಬ್ಲಮ್ ಏನಂದರೆ ವೀರ್ಯ ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ ಅಲ್ಲಿ ಏನಾದರೂ ತುಟಿ ಇದೆ, ಸಮಸ್ಯೆ ಇದೆ. ಸೊ ಯಾರಿಗೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಅವನು ನಪುಂಸಕ ಅಥವಾ ಷಂಡ ಅಂತ ತಿಳ್ಕೊಬಾರ್ದು. ಅದು ಒಂದು ಜಸ್ಟ್ ಮೆಡಿಕಲ್ ಕಂಡೀಷನ್ ಅಷ್ಟೇ. ಬಟ್ ಸೆಕ್ಸ್ನಲ್ಲಿ ಚೆನ್ನಾಗಿರ್ತಾನೆ, ಹೆಲ್ದಿ ಇದ್ದಾನೆ. ಓನ್ಲಿ ಪ್ರಾಬ್ಲಮ್ ಎಲ್ಲಿ ಉತ್ಪತ್ತಿ ಆಗಬೇಕು ವೀರ್ಯ ಅದು ಅಲ್ಲಿ ಏನಾದರೂ ಸಮಸ್ಯೆ ಇದೆ ಅಥವಾ ಟ್ಯೂಬ್ನಲ್ಲಿ ಬ್ಲಾಕ್ ಇದೆ. ಸೊ ಇವೆಲ್ಲ 8 ಮಿತ್ಸ್ ಇದೆ ಅಜೂಸ್ಪರ್ಮಿಯಾ ಬಗ್ಗೆ. ತುಂಬ ಜನ ಏನು ಹೇಳ್ತಾರೆ, ಅಜೂಸ್ಪರ್ಮಿಯಾ ಇದ್ದರೆ ಇಲ್ಲ ಡೈರೆಕ್ಟ್ IVF ಮಾಡಬೇಕು, ಅದಕ್ಕೆ ಬಿಟ್ಟು ಬೇರೆ ದಾರಿ ಇಲ್ಲ ಅಂದರೆ 60 to 70% ಕೇಸಸ್ನಲ್ಲಿ ವಿತೌಟ್ IVF ಬರೀ ಒಂದು 3 to 5 ಮಂತ್ ಮೆಡಿಸಿನ್ ಕೋರ್ಸ್ ಕೊಟ್ಟು ಆರಾಮಾಗಿ ಚಿಕಿತ್ಸೆ ಮಾಡಬಹುದು. ಈ ಥರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು ಮತ್ತು ಮಿತ್ಸ್ ಏನಾದರೂ ತಿಳ್ಕೊಬೇಕಂದ್ರೆ, ಯಾವ ವಿಷಯ ಬಗ್ಗೆ ತಿಳ್ಕೊಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಧನ್ಯವಾದ.